ಪಕ್ಷದ ತೆಗೆದು ಅದು ಅಧ್ಯಕ್ಷ ಸ್ಥಾನದಿಂದ ಇಳಿಸೋದು ಅಷ್ಟು ಸುಲಭಿಲ್ಲ. ಆದರೆ ಇಳಿಸಲ್ಲ ಬರ್ತೋಣಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ, ಒಂದು ಮೊದಲದಾಗೆ ಕನ್ಫರ್ಮ್ ಆಗಿದೆ ಎತ್ತಾಳ ಅವ್ರಿಗೆ, ಇಲ್ಲ ನಾನು ತೆಗೆದುಕೊಳ್ಳೋದಿಲ್ಲ ಅಂತೇಳಿ. ಹಾಗಾದ್ರೆ ನಾನು ಹೊರಗೆ ಬಂದಿದ್ದೀನಿ, ಈ ಮಾತು ಹೇಳ್ತಾ ನನ್ನ ವ್ಯಕ್ತಿತ್ವನ ಹೆಚ್ಚು ಮಾಡ್ಕೋಬೇಕು ಅನ್ನೋದಿರ್ಬೋದು. ಅವ್ರು ತೆಗೆದ್ರೆ ಬರ್ತೀನೋ, ಇವ್ರು ಕರೆಯೋಕೆ ಹೋಗೋದಿಲ್ಲ ರೀ. ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗನ ತೆಗೆದ್ರೆ ಕರ್ನಾಟಕದಲ್ಲೇ ಬಿ ಜೆ ಪಿ ಯಾವ ಹಂತಕ್ಕೆ ಹೋಗ್ತಾನೋ ಸ್ವತಃ ಬಿ ಜೆ ಪಿ ನಾಯಕರಿಗೂ ಗೊತ್ತದ. ಹೀಗಾಗಿ ಆ ಯಡಿಯೂರಪ್ಪನ ಮತ್ತು ಯಡಿಯೂರಪ್ಪ ಮಗನ ಬಿ ಜೆ ಪಿನ ತೆಗೆಯೋದಿಲ್ಲ. ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ರು. ಅವರು ಎಷ್ಟು ವಿರೋಧ ಮಾಡಿದಾರಪ್ಪ ಇವರು ಬಸವರಾಜ ಪಾಟೀಲ್ ಯತ್ನಾಳರು. ನಿರಂತರ ದಿನ ಎದ್ದ ತಕ್ಷಣ ನಮ್ಮ ಮೀಡಿಯಾದವ್ರಂತೆ ಆಡ್ದವ್ರು ಬೆನ್ನು ಹತ್ತಿಬಿಟ್ರು. ದೊಡ್ಡ ಸುದ್ದಿ. ಯಡಿಯೂರಪ್ಪ ಮನೆಗೆ ಹೋದ್ರೆ ಅನ್ನುವಂಗೆ ಮಾತಾಡಿದ್ರು. ಕೊನೆಗೆ ತಾವು ಹೊರಗೆ ಬಂದರು. ಅನಿವಾರ್ಯವಾಗಿ ಪಕ್ಷದ ಹಿರಿಯರು ಸಾಕಪ್ಪ ನಿನ್ನ ಮಾತುಗಳು ಅಂತ ಹೊರಗೆ ಹಾಕಿದ್ದಾರೆ. ಈಗ ಅದು ತಮ್ಮ ತಪ್ಪನ್ನು ತಿದ್ಕೋಬೇಕು ಬೇಡ, ಅದೇ ರೀತಿ ಇರ್ತಾರ ಇರ್ರಿ, ಏನು ಅದಕ್ಕೆ ಪರಿಹಾರ? ಇನ್ನಂತೆ ಬಿ ಜೆ ಪಿಗೆ ಬಾಗಿಲು ಮುಚ್ಚಿದಾಗ ಅಂತೇಳಿ ರಮೇಶ್ ಜಿಗಣಿ ಅಂತ ಸೀನಿಯರ್ಸ್ ಮಾತಾಡ್ತಾ ಇದ್ದಾರೆ. ಎಲ್ಲಪ್ಪ ಯತ್ನಾಳಿಗೆ ಬೇಡ, ಅವರು ಬಾಯ್ಬಿಡೋಕ್ಕಿದ್ದಾರೆ, ಪಕ್ಷದ ಹೆಸರು ಕೆಡಿಸ್ತಾರೆ, ಇಮೇಜ್ ಹಾಳು ಮಾಡ್ತಾರಂತೆ, ಎಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಅನೇಕರಿದ್ದಾರೆ. ಮತ್ತು ಸ್ವತಃ ಯಡಿಯೂರಪ್ಪನವರು ಬ್ಯಾಟ್ ಬೀಸುವಂಗಿದ್ದಾರೆ. ಇನ್ನೂ ಇವರು ವಿರೋಧವಾಗಿ ಅವರು ಚೆನ್ನಾಗಿ ನಿಂತು ಆಡೋಗಿದ್ದಾರೆ, ಮಗನಿಂದ ತಯಾರು ಮಾಡಿದ್ದಾರೆ. ಹಿಂಗಿದ್ದಾಗ ಈ ಬಸವಣ್ಣ ಪಾಟೀಲ್ ಯತ್ನಾಳರು ಈಗಾದರೂ ಅಟ್ಲೀಸ್ಟ್ ತಮ್ಮ ಗೆಳೆಯರ ಪಾಪ ಬೆನ್ನತ್ತಿದ್ದಾರೆ, ನಮ್ಮಲ್ಲಿ ಇಟ್ಕೊಳ್ತೀವಿ ಅಂತೇಳಿ. ಈಗ ಅವರು ಬೇಸದ ಒಬ್ಬೊಬ್ಬರೇನೋ ಹೊರಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಕಾಂಗ್ರೆಸ್ನ ಬಂದವರು ಅದಾರ, ಇನ್ನು ಕೆಲವರು ಮತ್ತೇನೋ ಅದಾರ. ಅವರು ಈ ಮನುಷ್ಯನ ಜೋಡಿ ಬೆನ್ನತ್ತಿದ್ದಾರೆ, ನಾವು ಇನ್ನು ಇಲ್ಲಿ ಯಾವುದೋ ಹಾದಿಗೆ ಹೋಗೋದು ಆಗ್ಬೋದು ತಿಳ್ಕೊಂಡು ನಿಧಾನಕ್ಕೆ ಅವರು ದೂರ ಸರಿತಾ ಇದ್ದಾರೆ. ಯಾರಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗೆಳೆತನ ಬೇರೆ, ರಾಜಕೀಯ ಬೇರೆ. ಇಲ್ಲಿ ಏನಾಗಿದ್ದರೂ ರಾಜಕೀಯಕ್ಕೆ ಗೆಳೆತನ ಆಗೋದೇ ಇಲ್ಲ. ಹೀಗಾಗಿ ರಾಜಕೀಯವಾಗಿ ಲಾಭ ಆಗ್ತಿದ್ರೆ ಜೊತೆಗೆ ಎಲ್ಲರೂ ಉಳಿತಾರೆ. ಈಗ ಹಾನಿ ಆಗೋದು ಹೆಚ್ಚದ. ಯಾಕಂದರೆ ಸ್ವತಃ ಪಕ್ಷ ಕಟ್ಟೆ ಬಸವಣ್ಣ ಪಾಟೀಲ್ ಯತ್ನಾಳರು ರಾಜ್ಯ ಮಟ್ಟದಲ್ಲಿ ಗೆದ್ದ ಒಂದು ಶಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಆಗ್ತಾರೆ ಅಂತ ಅನ್ನಿಸ್ತದೆ ಯಾರಿಗಾರೆ. ಹೌದು, ಮುಖ್ಯಮಂತ್ರಿ ಆಗ್ತಾರೆ, ಅಷ್ಟು ಯೋಗ್ಯತೆ ಐತೆ ಅಂತ ಯಾರಿಗಾರೆ ಅನ್ನಿಸ್ತದೇನು? ಈ ಸಲ